ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಈ ಒಂದು ವಿಡಿಯೋ ನಿಮಗೆ ಈ ರಾತ್ರಿ ಸಮಯದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನೀವೆಲ್ಲೋ ಒಂದ್ ಕಡೆ ಒಂದು ಬದಲಾವಣೆಯ ದಾರಿಯನ್ನ ಹಿಡಿದಿದ್ದೀರಾ. ಬದಲಾವಣೆ ದಾರಿಯನ್ನ ನೀವೆಲ್ಲೋ ಹುಡುಕ್ತಾ ಇದ್ದೀರಾ. ಹಾಗಾಗಿ ಈ ಒಂದು ರೀಡಿಂಗ್ ನಿಮ್ವರೆಗೆ ತಲುಪಿರುವಂಥದ್ದು ಅದು ಈ ರಾತ್ರಿ ಸಮಯದಲ್ಲಿ. ಈ ರಾತ್ರಿಯ ರೀಡಿಂಗ್ ತುಂಬಾನೇ ಪವರ್‌ಫುಲ್ ಆಗಿ ಅಂಡ್ ಎನರ್ಜಿ ಕೂಡ ತುಂಬಾನೇ ಪವರ್‌ಫುಲ್ ಆಗಿ ಪಾಸಿಟಿವ್ ಆಗಿರುವಂತಹ ಒಂದು ಎನರ್ಜಿನ ಕನೆಕ್ಟ್ ಮಾಡಿ ನಾನು ಮಾಡ್ತಿರುವಂತಹ ರೀಡಿಂಗ್ ಇದಾಗಿದೆ. ಹಾಗಾಗಿ ಮಿಸ್ ಮಾಡ್ದೇನೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ಈ ರೀಡಿಂಗ್ ಎನರ್ಜಿನ ಸ್ವೀಕರಿಸಿದ್ದೇನೆ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಆ್ಯಂಡ್ ಪೂರ್ತಿಯಾಗಿ ವಾಚ್ ಮಾಡಿ, ಸರಿನಾ? ಈ ಒಂದು ರೀಡಿಂಗ್ ನಿಮಗೆ ತಲುಪಿದೆ ಆ್ಯಂಡ್ ನಿಮಗೆ ಕನೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್. ಹಾಗೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆಗುವಂತಹ ವಿಷಯಗಳನ್ನು ಮಾತ್ರ ನೀವು ಸ್ವೀಕರಿಸಿ, ಓಕೆನಾ? ನಿಮ್ಮದಲ್ಲದಂತಹ ವಿಷಯಗಳನ್ನು ಜಸ್ಟ್ ಅದನ್ನು ಲೆಟ್ ಗೋ ಮಾಡ್ತೀರ. ಅದನ್ನ ಯಾವುದನ್ನು ಕೂಡ ನೀವು ಸ್ವೀಕರಿಸಬೇಕು ಅನ್ನುವಂತಹದ್ದು ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆ ನೀವು ನಿಮ್ಮ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ದೀರಾ, ಹಣದ ವಿಷಯದಲ್ಲಿ ನಿಮಗೆ ತುಂಬ ತೊಂದರೆ ಆಗ್ತಿದೆ, ಬಿಕ್ಕಟ್ಟಿದೆ, ಹಣವನ್ನು ಎಷ್ಟೇ ನೀವು ಉಳಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಕಳೆದು ಹೋಗ್ತಾ ಇದೆ, ಇನ್ನು ನಿಮ್ಮಿಂದ ಜಾಸ್ತಿ ಖರ್ಚಾಗ್ತಾ ಇದೆ, ಹೊಸ ಅಪಾರ್ಚುನಿಟಿಗಳನ್ನು ನಿಮಗೆ ಬರಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಕೆಲಸದಲ್ಲಿ ನಿಮಗೆ ತುಂಬ ಅಡೆತಡೆಗಳಾಗ್ತಿದೆ, ಕೆಲಸವನ್ನು ಹುಡುಕ್ತಾ ಇದ್ದೀರಾ, ನಿಮಗೆ ತಕ್ಕಂತೆ ಕೆಲಸ ಸಿಗ್ತಾ ಇಲ್ಲ, ಈ ಥರದ್ದೆಲ್ಲ ಸಮಸ್ಯೆ ನೋಡ್ತಾ ಇದ್ರೆ ನಿಮಗೋಸ್ಕರನೇ ನಡೀತಾ ಇದೆ ಇದೇ ತಿಂಗಳು 19ನೇ ತಾರೀಕು ಮನಿ ಬೌಲ್ ರಿಚುವಲ್. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಅಥವಾ ಡೀಟೇಲ್ಸ್ನ ಚೆಕ್ ಮಾಡಿ ಆ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಯಾಕಂತ ಹೇಳಿದ್ರೆ ಇನ್ನು ಕೇವಲ ನಿಮಗೆ 3-4 ದಿನದವರೆಗೆ ಮಾತ್ರ ಬುಕ್ಕಿಂಗ್ ಅವಕಾಶ ಇರುತ್ತೆ. ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನ. ಬೇಗ ಬೇಗ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ಒಂದು ಮನಿ ಬೌಲ್ ರಿಚುವಲಲ್ಲಿ ನೀವೇನು ಕಲಿತೀರಾ ಅಂತ ಹೇಳಿದ್ರೆ, ನಿಮ್ಮ ಮನಿ ಬೌಲನ್ನ ಹೇಗೆ ತಯಾರಿ ಮಾಡ್ಕೊಳ್ಳೋದು, ಅದನ್ನು ಹೇಗೆ ಪವರ್ಫುಲ್ ಆಗಿರುವಂತಹ ಮಂತ್ರದಿಂದ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಅದರ ಜೊತೆಯಲ್ಲಿ ಪವರ್ಫುಲ್ ಆಗಿರುವಂತಹ ಹೀಲಿಂಗ್ ಸೆಷನ್ ಕೂಡ ನಿಮಗೆ ಇದರಲ್ಲಿ ಉಚಿತವಾಗಿ ನಿಮಗೆ ಸಿಗ್ತಾ ಇದೆ. ಹೇಗೆ ನಿಮ್ಮ ಲೈಫಲ್ಲಿ ಮನಿ ವಿಷಯದಲ್ಲಿ ಬ್ಲಾಕ್ ಆಗಿದ್ರೆ ಆ ಎಲ್ಲ ಬ್ಲಾಕೇಜಸ್ನ ರಿಮೂವ್ ಮಾಡುವಂಥ ಹೀಲಿಂಗ್ ಸೆಷನ್ ಕೂಡ ಇದರಲ್ಲಿ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಬೇಗ ಜಾಯಿನ್ ಆಗಿ ನಿಮ್ಮ ಸೀಟ್ನ ಇವತ್ತೇ ಈಗಲೇ ಬುಕ್ ಮಾಡ್ಕೊಳ್ಳಿ, ಓಕೆ? ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ 2 ಮನಸ್ಥಿತಿಗಳು ನಿಮ್ಮಲ್ಲಿ ಇದೆ. ಯಾವುದೋ ವಿಚಾರದಲ್ಲಿ ನೀವು ಗೊಂದಲದಲ್ಲಿ ಸಿಗಾಕೊಂಡಿದ್ದೀರಾ ಆ್ಯಂಡ್ ಇದನ್ನು ಮುಂದುವರಿಸ್ಬೇಕು ಅಥವಾ ನಾನು ಇದರಲ್ಲಿ ಯಾವ ನಿರ್ಧಾರ ತಗೊಂಡ್ಲಿ, ಇದನ್ನು ಸ್ವೀಕರಿಸ್ಲೋ ಬಿಡ್ಲೋ ಏನು ಮಾಡಲಿ ಅನ್ನೋದ್ರ ಬಗ್ಗೆನೇ ನೀವು ಇಲ್ಲಿ ಚಿಂತೆಯನ್ನು ಮಾಡ್ತಾ ಇದ್ದೀರಾ, ಗೊಂದಲದಲ್ಲೂ ಕೂಡ ಇದ್ದೀರಾ. ಇವತ್ತಿನ ಎನರ್ಜಿನೂ ಕೂಡ ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಬರ್ತಾ ಇರುವಂಥದ್ದು. ಈ ಒಂದು ರೀಡಿಂಗಲ್ಲಿ ನೀವೊಂದು ಅಂತ್ಯ ಹಾಗೂ ಪ್ರಾರಂಭ ಎರಡನ್ನೂ ಕೂಡ ಒಂದೇ ಸಮಯದಲ್ಲಿ ನೋಡ್ತೀರಾ ಅನ್ನುವಂತಹ ಒಂದು ಎನರ್ಜಿ ಮೊದಲನೇದಾಗಿ ನಿಮಗೆ ಬರ್ತಾ ಇದೆ. ಹಾಗಿದ್ರೆ ಇಲ್ಲಿ ಮೊದಲನೇದಾಗಿ ಯಾವ ಶಕ್ತಿ ನಿಮಗೆ ಯಾವ ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ಇದ್ದಾರೆ, ಓಕೆನಾ? ಈ ವ್ಯಕ್ತಿ ನಿಮಗೆ ನಿಮ್ಮ ಸ್ನೇಹಿತನೇ ಆಗಿರಬಹುದು, ಸ್ನೇಹಿತರ ರೂಪದಲ್ಲಿ ಇರಬಹುದು, ಅಥವಾ ಸಂಬಂಧಿಕರ ರೂಪದಲ್ಲಿ ಇರಬಹುದು, ಸಂಬಂಧಿಕ ವ್ಯಕ್ತಿ ಕೂಡ ಆಗಿರಬಹುದು, ಅಥವಾ ಕುಟುಂಬದೊಳಗಿರುವಂತಹ ವ್ಯಕ್ತಿ ಕೂಡ ಆಗಿರಬಹುದು. ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೇರವಾಗಿ ಸೋಲಿಸೋದಕ್ಕೆ ನೋಡ್ತಾ ಇದ್ದಾರೆ, ಆದರೆ ಅದು ಅವರಿಗೆ ಆಗ್ತಾ ಇಲ್ಲ, ಓಕೆನಾ? ಆ ವ್ಯಕ್ತಿ ಮಾತುಗಳು ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದನ್ನು ಕುಗ್ಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ರೆ, ಆ ವ್ಯಕ್ತಿಯ ಮಾತು ಕೂಡ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿ ಹೋಗಬೇಕು, ಆ ರೀತಿಯಾಗಿ ಈ ವ್ಯಕ್ತಿ ನಿಮಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಸುತ್ತಮುತ್ತ ಯಾರು ಜನಗಳನ್ನ ಇಟ್ಕೊಂಡಿದ್ದೀರಾ ಅಲ್ವಾ, ಆ ವ್ಯಕ್ತಿಗಳ ಬಗ್ಗೆ ನೀವು ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಈ ಇಂಪಾರ್ಟೆನ್ಸ್ ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮಗೆ ಮುಂದುವರಿಯೋದಕ್ಕೆ ಬಿಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರು ನಿಮಗೆ ಏನೇನೋ ಹೇಳಿ ನೆಗೆಟಿವ್ ಎಲ್ಲ ಹೇಳಿಬಿಟ್ಟು ನಿಮ್ಮನ್ನು ಹೆದರಿಸ್ತಾ ಇದ್ದಾರೆ ವಿನಃ ನಿಮಗೆ ಧೈರ್ಯವನ್ನು ಅವರು ಕೊಡ್ತಾ ಇಲ್ಲ. ಅಂಥ ವ್ಯಕ್ತಿ ಜೊತೆಗೆ ನೀವು ಪ್ರತಿನಿತ್ಯ ಜೀವನವನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿಮಗೆ ಎದುರಾಗಿದೆ ಅನ್ನೋಂಥ ಒಂದು ಎನರ್ಜಿ ಇದೆ ಇಲ್ಲಿ, ಓಕೆ? ಈ ವ್ಯಕ್ತಿ ನಿಮಗೆ ಯಾವ ರೀತಿ ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ, ತುಂಬ ಒಳ್ಳೆಯವರು ಅನ್ನೋ ಥರದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಆದರೆ ಆ ಒಳ್ಳೆತನ ಹೇಗೆ ಅಂತ ಹೇಳಿದ್ರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ತುಂಬ ಪ್ರೀತಿಯಿಂದ ತುಂಬ ನೈಸಾಗಿ ಮಾತಾಡ್ತಾ ಇದ್ದಾನೆ, ಯಾವುದೇ ರೀತಿಯಾದ ಒಂದು ಕಠೋರವಾಗಿರುವಂತಹ ಮಾತುಗಳು ಅವನಲ್ಲಿ ಇಲ್ಲ ಅಂತ ಹೇಳಿದ್ರೆ, ಖಂಡಿತ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ, ಅಥವಾ ನಿಮಗೆಲ್ಲೋ ಒಂದು ಕಡೆ ಕೆಡುಕನ್ನು ಮಾಡ್ತಿದ್ದಾರೆ, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಾ ಇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಮಾತು ತುಂಬ ಇಲ್ಲಿ ನಿಮಗೆ ಬೆಣ್ಣೆಯಲ್ಲಿ ಕೂದಲು ತೆಗೆದಿರಂತಹ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ನಿಮಗೆ ಎಲ್ಲೋ ಒಂದು ಕಡೆ ತಪ್ಪು ದಾರಿಗೆ ಎಳೀತಾ ಇದ್ದಾರೆ. ಹಾಗೆಯೇ ಈ ವ್ಯಕ್ತಿಯ ಉದ್ದೇಶ, ನಿಮ್ಮ ವಿಷಯದಲ್ಲಿ ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಆ ವ್ಯಕ್ತಿ ಉದ್ದೇಶ ಸರಿಯಾಗಿ ಇಲ್ಲ. ಆ ಉದ್ದೇಶದಲ್ಲೂ ಆ ವ್ಯಕ್ತಿಗೆ ಸ್ಪಷ್ಟತೆ ಇಲ್ಲ,
ಓಕೆ. ಅದರಿಂದ ನಿಮಗೆ ಮುಂದಿನ ದಿನದಲ್ಲಿ ನಿಮ್ಮ ಯೋಚನೆಗಳು ಏನಿದೆ ಅಥವಾ ನಿಮ್ಮ ಯೋಜನೆಗಳೇನಿದೆ ಎರಡೂ ಕೂಡ ಯೋಚನೆ, ನಿಮ್ಮ ಯೋಜನೆ ಎರಡೂ ಕೂಡ ಹಾಳು ಮಾಡುವಂತಹ ಒಂದು ಎನರ್ಜಿ ಕೂಡ ಆ ವ್ಯಕ್ತಿಯಲ್ಲಿ ಇದೆ. ಹಾಗಾಗಿ ಎಲ್ಲರ ಜೊತೆಗೆ ನೀವು ನಿಮ್ಮ ಎಲ್ಲ ಯೋಜನೆಗಳನ್ನ ಹಂಚಿಕೊಳ್ಬೇಕು ಅನ್ನೋಂತಹ ಒಂದು ಯಾವುದೇ ರೀತಿಯಾದಂತಹ ಒಂದು ಕಟ್ಟುಪಾಡುಗಳನ್ನು ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒಂದಷ್ಟು ಸೀಕ್ರೆಟ್ ಆಗಿರುವಂತಹ ವಿಷಯಗಳನ್ನ ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ನೀವೆಲ್ಲರ ಹತ್ರ ಹೋಗಿ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತೀರಾ. ಸರಿನಾ? ಇಲ್ಲಿ ನಿಮ್ಮ ಲೈಫಲ್ಲಿ ಏನೇ ಘಟನೆಗಳು ನಡೀತಾ ಇರಬಹುದು, ಏನೇ ಸಣ್ಣ ಬದಲಾವಣೆಗಳು ಆದ್ರೂ ಕೂಡ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ, ಇನ್ನೊಬ್ಬ ವ್ಯಕ್ತಿ ಹತ್ರ ಹಂಚ್ಕೊಳ್ಬೇಕು ಅನ್ನುವಂಥದ್ದು ಯಾವುದೇ ರೀತಿಯಂತ ಕಟ್ಟುಪಾಡುಗಳನ್ನ ನೀವು ಹಾಕೊಳ್ಳೋದಿಕ್ಕೆ ಹೋಗ್ದೇನೆ, ಕಟ್ಟುಪಾಡುಗಳನ್ನ ನೀವು ಆ ಥರದ ವಿಷಯಗಳಿಂದ ಹೊರಗೆ ಬಂದ್ಬಿಡಿ ಫಸ್ಟು. ಓಕೆನಾ? ನಿಮ್ಮ ಮೌನ ಏನಿದೆ ಇದೆ ಅಲ್ವಾ? ಆ ಮೌನನೇ ನಿಮ್ಮನ್ನ ರಕ್ಷಣೆಯಾಗಿ ಕಾಪಾಡತ್ತೆ. ನೀವೆಷ್ಟು ಬಾಯಿ ಬಿಟ್ಟು ಪಟಪಟ ಅಂತ ಹೇಳಿ ಎಲ್ಲಾ ನಿಮ್ಮ ಸಮಸ್ಯೆನ ಹೋಗಿ ಹೋಗಿ ಹೇಳ್ಕೊಳ್ತೀರಾ, ಆ ವ್ಯಕ್ತಿ ಆ ಸಮಸ್ಯೆಗಳನ್ನೇ ಇಟ್ಕೊಂಡು ನಿಮಗೊಂದು ದಿನ ಆಟ ಆಡಿಸ್ತಾರೆ. ಅದೇ ವ್ಯಕ್ತಿ ಈಗ ನಿಮ್ಮ ಜೀವನದಲ್ಲೂ ಆಗ್ತಾ ಇರುವಂಥದ್ದು ಸಮಸ್ಯೆಯೂ ಕೂಡ ಅದೇನೆ. ನಿಮ್ಮ ಸಮಸ್ಯೆಯನ್ನ ಇಟ್ಕೊಂಡೇ ಆ ವ್ಯಕ್ತಿ ನಿಮಗೆ ಹೆದರಿಸ್ತಾ ಇರೋದು. ನಿಮ್ಮ ಸಮಸ್ಯೆಯನ್ನ ಜೊತೆಗೆ ನೋಡ್ಕೊಂಡು, ನಿಮ್ಮ ಜೊತೆಗೆ ಇದ್ದು ನಿಮಗೆ ಎಲ್ಲೊಂದ್ ಕಡೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತಹ ವ್ಯಕ್ತಿಯಿಂದ ಆದಷ್ಟು ಎಚ್ಚರಿಕೆ ಇರಿ, ದೂರ ಇರಿ ಅನ್ನುವಂತಹ ಒಂದು ಸಂದೇಶ ನಿಮಗಿಲ್ಲಿ ಯೂನಿವರ್ಸ್ ಇಂದ ಬರ್ತಾ ಇದೆ. ಹಾಗೇನೆ ಇಲ್ಲಿ ಇನ್ನೊಂದು ಎನರ್ಜಿ ನಿಮ್ಮ ಒಳ ಮನಸ್ಸಿನಲ್ಲಿ ಒಂದಷ್ಟು ಹೋರಾಟ ಕೂಡ ಮಾಡ್ತಾ ಇದ್ದೀರಾ ನೀವಿಲ್ಲಿ. ನಿಮ್ಮ ದೊಡ್ಡ ಶತ್ರು ಹೊರಗಡೆ ಇದ್ದಾರೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಇಲ್ಲಿ ಇನ್ನೊಂದು ಎನರ್ಜಿ ನಿಮಗೆ ಬರ್ತಾ ಇರುವಂಥದ್ದು, ನಿಮ್ಮ ದೊಡ್ಡ ಶತ್ರು ಹೊರಗಡೆ ಇದ್ದಾರೆ ಓಕೆ. ಹೊರಗಡೆ ಜೊತೆಗೆ ನಿಮ್ಮ ಮನಸ್ಸಲ್ಲೂ ಕೂಡ ಇದ್ದಾರೆ. ಯಾವುದು ಅಂತ ಹೇಳಿದ್ರೆ ನಿಮ್ಮ ಭಯ. ನಿಮ್ಮ ಭಯನೇ ನಿಮಗೊಂದು ದೊಡ್ಡ ಶತ್ರುವಾಗಿ ನಿಮಗೆ ಕಾಡ್ತಾ ಇದೆ. ನಿಮಗೆ ಅನ್ನಿಸ್ತಿದೆ ನೀವು ಏನೇ ಕೆಲಸ ಮಾಡೋಕ್ ಹೋದ್ರು ಅಥವಾ ನೀವೇನೇ ಒಂದು ಏನೋ ಒಂದು ಹೆಜ್ಜೆ ಇಡ್ತೀರಾ ಜೀವನದಲ್ಲಿ. ಬಟ್ ಇಡೋದಕ್ಕೂ ಮುಂಚೆನೆ ನಿಮಗೆ ಅನ್ಸುತ್ತೆ, ನನಗಿದಾಗತ್ತಾ? ಇದು ನನ್ನ ಕೈಯಲ್ಲಿ ನಾನು ಮಾಡ್ತೀನಾ? ಇದು ನನ್ನ ಕೈಯಲ್ಲಿ ಆಗತ್ತಾ? ನಿಮಗಾಗತ್ತೆ ಅಂತಾನೆ ಆ ಪರಿಸ್ಥಿತಿ ನಿಮ್ಮ ಎದುರಿಗೆ ಬಂದಿದೆ. ಇದನ್ನೊಂದು ನಂಬಿಕೆ ಇಡಿ. ಓಕೆನಾ? ಈಗ ಸಮಸ್ಯೆ ಆಗಿರಬಹುದು ಅಥವಾ ಯಾವುದೇ ಒಂದು ಕೆಲಸ ಆಗಿರಬಹುದು, ವ್ಯಕ್ತಿ ಆಗಿರ್ಬೋದು, ಸಂದರ್ಭ ಆಗಿರ್ಬೋದು. ನಿಮಗೆ ಅದನ್ನ ನಿಭಾಯಿಸೋದಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದು ನಿಮ್ಮ ಎದುರಿಗೆ ಬರ್ತಾ ಇದೆ. ಅದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಆಗತ್ತಾ ಅನ್ನೋದು ಡೌಟ್‌ಗಿಂತ ಆಗತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೆಜ್ಜೆ ಹಾಕೊಂಡು ಹೋಗಿ. ನೀವಿಲ್ಲಿ ಸರಿಯಾಗಿರುವಂತಹ ದಾರಿಯಲ್ಲೇ ಇದ್ದೀರಾ. ನಿಮಗಿದೊಂದು ಡೌಟು ಯಾವಾಗ್ಲೂ ಇರತ್ತೆ. ಏನೋ ಒಂದು ಕೆಲಸ ಪ್ರಾರಂಭ ಮಾಡ್ತೀರಾ, ನಾನು ಸರಿಯಾಗಿರೋ ದಾರಿಯಲ್ಲಿದ್ದೀನಾ? ನಾನು ಮಾಡ್ತಿರೋ ಕೆಲಸ ಸರಿ ಇದೆಯಾ? ನಾನು ನಾನು ತಗೊಳ್ತಿರೋ ನಿರ್ಧಾರ ಸರಿ ಇದೆಯಾ? ನಾನು ಏನ್ ಮಾಡ್ತಾ ಇದ್ದೀನಿ? ಇದೇ ನಿಮಗೆ ಪ್ರಶ್ನೆ ಜಾಸ್ತಿ ನಿಮ್ಮ ಲೈಫಲ್ಲಿ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವೇನ್ ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಆ ದಾರಿ ಸರಿಯಾಗೇ ಇದೆ. ಆದ್ರೆ ಈ ದಾರಿಯಲ್ಲಿ ಬರುವಂತಹ ಒಂದಷ್ಟು ಕಲ್ಲು ಮುಳ್ಳುಗಳು ಏನಿರುತ್ತೆ ಅಲ್ವಾ? ಈ ಕಷ್ಟಗಳಿರ್ಬೋದು, ಈ ವ್ಯಕ್ತಿಗಳಿರ್ಬೋದು, ಕೆಲವೊಂದಷ್ಟು ನಿಮ್ಮನ್ನ ಹಳ್ಳಕ್ಕೆ ತಳ್ಳಬೇಕು ಅಂತ ಉದ್ದೇಶ ಇಟ್ಕೊಂಡೇ ಬರುವಂತಹ ವ್ಯಕ್ತಿಗಳನ್ನ ಆದಷ್ಟು ಅದನ್ನ ಕೈಯಿಂದ ಎತ್ತು ಬದಿಗಿಟ್ಟು ನಿಮ್ಮ ದಾರಿಯನ್ನ ಮುಂದುವರಿಸ್ಕೊಂಡು ಹೋಗಿ. ಓಕೆ. ಹಾಗೆ ನೀವೇನಾದ್ರೂ ಭಯದಿಂದನೇ ಜೀವನದಲ್ಲಿ ನಾನು ಮುಂದುವರಿತೀನಿ, ಭಯವನ್ನ ಇಟ್ಕೊಂಡೆ ನನ್ನ ಲೈಫಲ್ಲಿ ನಾನು ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ಇದು ಸಾಧ್ಯ ಇಲ್ಲ. ಈ ಒಂದು ಭಯ ನಿಮಗೇನಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಒಂದಷ್ಟು ವಿಳಂಬವನ್ನ ತರೋದಕ್ಕೆ ಕಾರಣ ಆಗತ್ತೆ ಈ ಭಯ. ಹಾಗಾಗಿ ಭಯವನ್ನ ಬಿಡಿ. ನಿಮ್ಮ ಲೈಫಲ್ಲಿ ಈಗ ನೀವೇನೋ ಸಾಧನೆ ಮಾಡ್ತಿದ್ದೀರಾ, ನೀವೇನೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಾನು ಹೇಳ್ದೆ ಅಲ್ವಾ? ಅದು ನಿಮ್ಮ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಿಮ್ಮ ಎದುರಿಗೆ ಅದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಅದಿದೆ. ಧೈರ್ಯ ಮಾಡಿ ನೀವು ಮುಂದೆ ಹೆಜ್ಜೆ ಹಾಕಿ. ಭಯದಿಂದ ನೀವು ಮುಂದೆ ಹೋಗ್ತೀರಾ ಅಂದ್ರೆ ಇನ್ನೊಂದಷ್ಟು ವರ್ಷಗಳು ನೀವು ಇದೇ ರೀತಿಯಾದಂಥ ಸಮಸ್ಯೆನ ನೀವು ನೋಡ್ತೀರಾ. ಓಕೆನಾ? ಹಾಗೇನೆ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಮುಂಬರುವಂತಹ ಅಮಾವಾಸ್ಯೆ ಆಗಿರ್ಬೋದು, ಆ ಅಮಾವಾಸ್ಯೆ ಕಳೆದಂತಹ ದಿನಗಳಲ್ಲಿ ನಿಮಗೊಂದು ಹೊಸದಾಗಿರುವಂತಹ ಅವಕಾಶ ನಿಮ್ಮನ್ನು ಹುಡ್ಕೊಂಡ್ ಬರ್ತಾ ಇದೆ. ಅಥವಾ ಇಲ್ಲಿ ನೀವು ಬಹಳ ದಿನದಿಂದ ಕಾಯ್ತಾ ಇದ್ದಂತಹ ಒಂದು ಉತ್ತರ, ನಿಮ್ಮ ಮನಸ್ಸಲ್ಲಿದ್ದಂತಹ ಪ್ರಶ್ನೆಗೆ ಆ ಉತ್ತರ ಸಿಗ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಚಿಕ್ಕದಾಗಿರುವಂತಹ ಆರಂಭವಾದಂತಹ ವಿಷಯ ಒಂದು ದೊಡ್ಡದಾಗಿ ನಿಮಗೊಂದು ಆಶೀರ್ವಾದ ರೂಪದಲ್ಲಿ ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆನ ನೀವಿಲ್ಲಿ ನೋಡಬಹುದು ಅನ್ನುವಂತಹ ಒಂದು ಎನರ್ಜಿ ಇದೆ. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ. ಎನರ್ಜೀಸ್‌ಗಳು ಚೇಂಜ್ ಆಗೋದು ಕೂಡ ಇಲ್ಲಿ ಎನರ್ಜಿ ಇದೆ. ಈ ಪ್ರೀತಿ ವಿಷಯದಲ್ಲಿ ನೋಡಿದಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಮರ್ತಿಲ್ಲ. ಇದೊಂದು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅವರ ಅಹಂಕಾರ ಮತ್ತು ಅವರ ಗೊಂದಲ ಏನಿದೆ ಅವರನ್ನ ಎಲ್ಲೋ ಒಂದ್ ಕಡೆ ತಡೆ ಹಿಡಿತಾ ಇದೆ. ನಿಮ್ಮ ಹತ್ರ ಬಂದು ಮಾತಾಡ್ಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಮನ್ನ ದೂರದಿಂದ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ, ನಿಮ್ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ, ನಿಮ್ಮ ಬದಲಾವಣೆಗಳನ್ನೆಲ್ಲ ಅವ್ರು ಇಲ್ಲಿ ನೋಡ್ತಾ ಇದ್ದಾರೆ. ನೀವು ಹೇಗೆ ಬದಲಾವಣೆಗಳನ್ನ ನಿಮ್ಮ ಲೈಫಲ್ಲಿ ತಗೊಂಡ್ ಬರ್ತಾ ಇದ್ದೀರಾ, ನೀವೆಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ನಿಮ್ಮ ಸುತ್ತಮುತ್ತ ಯಾವ ವ್ಯಕ್ತಿಗಳನ್ನ ನೀವು ಜೊತೆಯಾಗಿ ಇಟ್ಕೊಂಡಿದ್ದೀರಾ, ಪ್ರತಿಯೊಂದನ್ನು ಕೂಡ ನಿಮ್ಮ ವ್ಯಕ್ತಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ
ನೀವು ಮೊದಲ ಹೆಜ್ಜೆ ಇಡುವಂತಹ ಧೈರ್ಯವನ್ನ ನೀವಿನ್ನೂ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಧೈರ್ಯವನ್ನ ಹುಡುಕೋದ್ಕಿಂತ ಹೆಚ್ಚಾಗಿ ಆ ಧೈರ್ಯವನ್ನ ಹಿಡ್ಕೊಂಡು ಮುಂದೆ ಹೋಗಿ. ಹುಡ್ಕೋದಲ್ಲ, ಆ ಧೈರ್ಯವನ್ನ ಹಿಡ್ಕೊಂಡು ಮುಂದೆ ಹೋಗಿ. ಓಕೆನಾ? ಇಲ್ಲಿ ನಿಮ್ಮ ಮೌಲ್ಯವನ್ನ ನೀವೇ ಕಾಪಾಡ್ಕೊಳ್ಬೇಕಾದಂತ ಪರಿಸ್ಥಿತಿಗಳು ಒಂದಷ್ಟು ಎದುರಾಗಿದೆ ನಿಮಗಿಲ್ಲಿ. ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಾಲ್ಯೂನ ನೀವೇ ಕಾಪಾಡ್ಕೊಳ್ಬೇಕು. ಇಲ್ಲಿ ಒಂದಷ್ಟು ಜನ ನಿಮಗೆ ಮೋಸ ಮಾಡಿರ್ಬೋದು, ವಂಚನೆ ಮಾಡಿರ್ಬೋದು, ನಿಮ್ಮನ್ನ ತುಂಬಾ ಕೀಳಾಗಿ, ಕೆಟ್ಟದಾಗಿ ಮಾತಾಡಿರುವಂಥದ್ದು, ಕೆಟ್ಟದಾಗಿ ವರ್ತನೆ ಮಾಡಿರುವಂಥದ್ದು ಎನರ್ಜಿ ಕೂಡ ಇದೆ. ಇಲ್ಲಿ ಯಾರೋ ನಿಮ್ಮನ್ನ ಬಂದು ಒಂದು ಮಾತು ಹೇಳಿದ್ರು ಅಂತ ಹೇಳಿದ್ರೆ, ನೀವು ಕುಗ್ಗು ಹೋಗುವಂತ ಅವಶ್ಯಕತೆ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನೀವೇನು ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ಬೇರೆಯವ್ರಿಗೆ ಗೊತ್ತಿರ್ಬೇಕಂತ ಏನೂ ಇಲ್ಲ. ಬೇರೆಯವರಿಂದ ನಿಮ್ಮ ವ್ಯಕ್ತಿತ್ವ ನೀವೇನು ಅನ್ನೋದನ್ನ ತಿಳ್ಕೊಳ್ಳುವಂತಹ ಅಗತ್ಯತೆ ಆಗ್ಲಿ, ಅವಶ್ಯಕತೆ ಆಗ್ಲಿ ಅದು ನಿಮಗೆ ಇಲ್ಲ. ಫಸ್ಟ್ ಆಫ್ ಆಲ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನ ಜಡ್ಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಷ್ಟು ಈಸಿಯಾಗಿ ಒಬ್ಬ ವ್ಯಕ್ತಿಗೆ ನೀವು ಜಡ್ಜ್ ಮಾಡೋದಕ್ಕೆ ಬಿಟ್ಕೊಡ್ಬೇಡಿ. ಆ್ಯಂಡ್ ಆ ವ್ಯಕ್ತಿ ಜಡ್ಜ್ ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ನೀವು ಅದೇ ಥರ ವ್ಯಕ್ತಿ ಅಲ್ಲ. ನಿಮಗೆ ಗೊತ್ತಲ್ವಾ ನೀವು ಯಾವ ರೀತಿ ಅಂತ ಹೇಳಿ? ಫಸ್ಟ್ ಅದನ್ನ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಬಂದು ನೀನು ಹೀಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಉದ್ದೇಶ ಆಗಿರುತ್ತೆ, ಆ ವ್ಯಕ್ತಿಯ ಒಂದು ನೋಡಿರುವಂತಹ ರೀತಿ ಇದಾಗಿರುತ್ತೆ. ಬಟ್ ನೀವೇನು ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ದೇ ಇದ್ರೆ ಒಳ್ಳೇದಾಗಿರುತ್ತೆ. ಓಕೆ? ಜೀವನನ ನೀವು ನಿಮ್ಮ ದೃಷ್ಟಿಕೋನದಲ್ಲಿ ನೋಡಿ. ಬೇರೆಯವರ ದೃಷ್ಟಿಕೋನದಲ್ಲಿ ನೋಡಿದ್ರೆ, ನೀವು ಬೆಳಿಗ್ಗೆ ಎದ್ದಾಗಿಂದ ಮಲ್ಕೊಳ್ಳೋವರೆಗೆ ಬೇರೆ ವ್ಯಕ್ತಿಗೋಸ್ಕರನೇ ನೀವು ಡಿಪೆಂಡ್ ಆಗಿ, ಬೇರೆ ವ್ಯಕ್ತಿಗೋಸ್ಕರ ನೀವು ಬದಲಾಯಿಸ್ತಾ ಹೋಗ್ಬೇಕಾಗುತ್ತೆ ನಿಮ್ಮ ಜೀವನವನ್ನ. ನೀವಿಲ್ಲಿ ಭೂಮಿ ಮೇಲೆ ಬಂದಿರೋದು ನಿಮ್ಮ ಜೀವನವನ್ನ ನೀವು ಸೃಷ್ಟಿ ಮಾಡಿಕೊಂಡು, ನೀವು ಬದಲಾಯಿಸಿ, ನಿಮ್ಮ ಜೀವನವನ್ನ ನೀವು ಅನುಭವಿಸೋದಕ್ಕೋಸ್ಕರ ಬಂದಿರುವಂಥದ್ದು. ಇಲ್ಲಿ ವ್ಯಕ್ತಿಗಳನ್ನ ಅಭಿಪ್ರಾಯಗಳನ್ನ ಕೇಳಬೇಕೇ ವಿನಃ ಆ ವ್ಯಕ್ತಿಗಳಿಗೋಸ್ಕರನೇ ನಿಮ್ಮ ಜೀವನನ ಬದಲಾಯಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಜೀವನ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆ? ಇಲ್ಲಿ ಹಣದ ವಿಷಯದಲ್ಲೂ ಕೂಡ ನೀವು ಅಷ್ಟೇನೆ. ನಿಮಗೆ ನೀವು ಖರ್ಚು ಮಾಡ್ತಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಬೇರೆಯವರಿಗೆ ತುಂಬಾ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಯೂನಿವರ್ಸ್ ನಿಮಗೆ ಬರ್ತಿರೋ ಸಂದೇಶ ಏನು ಅಂತ ಹೇಳಿದ್ರೆ, ಬೇಡದೇ ಇರುವಂತಹ ಖರ್ಚುಗಳನ್ನ ಆದಷ್ಟು ಸಾಧ್ಯವಾದಷ್ಟು ಅದನ್ನ ಕಡಿಮೆ ಮಾಡಿ. ನಿಮಗೆ ಅಂತ ಖರ್ಚು ಮಾಡಿ, ನಿಮಗೆ ಅಂತ ಇನ್ವೆಸ್ಟ್‌ಮೆಂಟ್ ಮಾಡಿ. ನಿಮಗೆ ಏನು ಯೂಸ್‌ಫುಲ್ ಆಗತ್ತೆ, ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನ ನೀವು ಯೋಚನೆ ಮಾಡಿ. ಸರಿನಾ? ಇಲ್ಲಿ ಅದೇ ಖರ್ಚು, ಈಗ ನೀವೇನು ಖರ್ಚು ಮಾಡ್ತಾ ಇದ್ದೀರಾ, ಒಂದು ವ್ಯಕ್ತಿಗೋಸ್ಕರ ಆಗಿರ್ಬೋದು ಅಥವಾ ಬೇಡದೇ ಇದ್ದಂತಹ ವಿಷಯಗಳಿಗೆ ನೀವೇನು ಖರ್ಚು ಮಾಡ್ತಾ ಇದ್ದೀರಾ, ಮುಂದೊಂದು ದಿನ ನಿಮಗೆ ಅದು ಲಾಭ ಕೊಡುತ್ತಾ? ಯೋಚನೆ ಮಾಡಿ. ನೀವು ಇವಾಗ ಏನೇ ಖರ್ಚು ಮಾಡಿರ್ಬೋದು, ಅದು ನಿಮ್ಗೆ ನಾಳೆ ದಿನ ಲಾಭ ಕೊಡುತ್ತೆ, ನಿಮ್ಮ ಲೈಫ್ ಲಾಂಗ್ ಅದು ಇರತ್ತೆ ಅಂತ ಹೇಳಿದ್ರೆ, ಖಂಡಿತ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಅದನ್ನ ನೀವು ಮಾಡಬಹುದು. ಓಕೆನಾ? ಹಣ ಹೋಗ್ತಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಬೇಸರ ಪಡಬೇಡಿ. ಯಾಕಂತ ಹೇಳಿದ್ರೆ, ಇಲ್ಲಿ 2 ರೀತಿಯ ಜನಗಳು ಕೂಡ ಇದ್ದೀರಾ. ಒಂದು, ಹಣವನ್ನ ಬೇರೆ ವ್ಯಕ್ತಿಗೆ ನೀವು ಇನ್ವೆಸ್ಟ್‌ಮೆಂಟ್ ಮಾಡ್ತಾ ಇದ್ದೀರಾ. ಇನ್ನೊಂದು, ಹಣದ ವಿಷಯದಲ್ಲಿ ನೀವು ನಿಮಗೋಸ್ಕರ ಖರ್ಚು ಮಾಡೋಕ್ಕೂ ನೀವು ಇಲ್ಲೆಲ್ಲೋ ಒಂದ್ ಕಡೆ ಯೋಚನೆನ ಮಾಡ್ತಾ ಇದ್ದೀರಾ. ಓಕೆನಾ? ಈ 2 ವಿಚಾರದಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕು. ಬೇರೆಯವರಿಗೋಸ್ಕರ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮಿಗೋಸ್ಕರ ನೀವು ಖರ್ಚು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಏನಕ್ಕೆ ಖರ್ಚು ಮಾಡ್ತಾ ಇದ್ದೀರಾ? ಅದನ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶ ನಿಮಗೆ ಯೂನಿವರ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ. ಓಕೆನಾ? ಹಣ ಖರ್ಚು ಮಾಡೋದಕ್ಕೆ, ನಿಮಿಗೋಸ್ಕರ ನೀವು ಖರ್ಚು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬೇಸರವನ್ನ ಪಡಬೇಡಿ ಅನ್ನುವಂತಹ ಒಂದು ಸಂದೇಶ ಕೂಡ ನಿಮಗೆ ಇಲ್ಲಿ ಬರ್ತಾ ಇದೆ. ಅದು ನಿಮಗೊಂದು ಮುಂದೊಂದು ದಿನ ನಿಮಗೊಂದು ಅದೃಷ್ಟದ ಬಾಗಿಲು ಕೂಡ ಆಗಿರುತ್ತೆ. ನಿಮಿಗೋಸ್ಕರ ನೀವೇನು ಇನ್ವೆಸ್ಟ್‌ಮೆಂಟ್ ಮಾಡ್ತೀರಾ ಅಥವಾ ನಿಮಿಗೋಸ್ಕರ ನೀವೇನು ಖರ್ಚು ಮಾಡ್ತೀರಾ, ಅದು ನಿಮ್ಮ ಒಂದು ದಾರಿನ ಓಪನ್ ಮಾಡೋದಕ್ಕೆ ಸಹಾಯವನ್ನ ಮಾಡತ್ತೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಹಾಗೇನೇ ಇಲ್ಲಿ ನೀವು ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಭಯದಲ್ಲಿ, ಇನ್ನೊಂದು ಕೋಪದಲ್ಲಿ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೇನೆ ಮೌನದಲ್ಲಿ ನೀವು ಆದಷ್ಟು ಮೌನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಹಣದ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಸಂಬಂಧ, ಪ್ರೀತಿ ವಿಷಯದಲ್ಲಿ ಆಗಿರ್ಬೋದು. ನಿರ್ಧಾರಗಳನ್ನ ಕೋಪದಲ್ಲಿ ತಗೊಂಡಂಥದ್ದು ನಿಮಗೆ ಒಂದಷ್ಟು ಅಪಾಯವನ್ನು ಕೂಡ ತರಬಹುದು. ಹಾಗಾಗಿ ಈ ಮಾತನ್ನ ಪ್ರತಿಯೊಬ್ಬರು ಕೇಳಿರ್ತೀರಾ, ಕೋಪದಲ್ಲಿ ಕಟ್ ಮಾಡ್ಕೊಂಡಂತಹ ಮೂಗು ಮತ್ತೆ ವಾಪಸ್ ಬರೋದಿಲ್ಲ ಅಲ್ವಾ? ಹಾಗಾಗಿ ಕೋಪದಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ, ಹಾಗೆ ಮಾತುಗಳನ್ನ ಆಡ್ದೇನೆ ಆದಷ್ಟು ಮೌನವನ್ನ ನೀವು ರೂಢಿಸ್ಕೊಂಡು ಅದರ ಪ್ರಕಾರ ನೀವು ನಿರ್ಧಾರಗಳನ್ನ ತಗೊಂಡ್ರೆ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಈ ಮಾತನ್ನ ಪ್ರತಿಯೊಬ್ರು ಕೂಡ ನೆನ್ಪಿಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಎಲ್ಲದೂ ಕೂಡ ನಿಧಾನವಾಗಿ ಆಗ್ತಿದೆ, ನೀವು ಅನ್ಕೊಂಡಂಗೆ ಏನೂ ಆಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ನೀವು ಸೋತ್ ಹೋಗಿದ್ದೀರಾ, ನಿಮ್ಮ ಲೈಫಲ್ಲಿ ಏನೂ ಆಗಲ್ಲ, ನೀವು ಕೆಲ್ಸಕ್ಕೆ ಬಾರದಿರುವಂತಹ ವ್ಯಕ್ತಿ ಅಂತ ಹೇಳಿ ನಿಮಗೆ ನೀವೇ
ಪಟ್ಟವನ್ನು ಕೊಟ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ? ನಿಧಾನವಾಗಿ ಆಗ್ತಾ ಇದೆ, ಹಾಗೆ ನೀವು ಅಂದ್ಕೊಂಡಂಥ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಿನ್ನೂ ಕೂಡ ಸ್ಟ್ರಾಂಗ್ ಆಗ್ತಿದೆ. ನೀವು ಅಂದ್ಕೊಂಡಂತಹ ವಿಷಯ ಅನ್ನೋದನ್ನು ಮನಸ್ಸಲ್ಲಿ ಗಟ್ಟಿಯಾಗಿ ನಿರ್ಧಾರನ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಆ್ಯಂಡ್ ಕನೆಕ್ಟ್ ಆಗಿದೆ ನಿಮಗೆ, ಆ್ಯಂಡ್ ನಿಮ್ಮ ಪರಿಸ್ಥಿತಿಗೆ ಇದು ನಿಮಗೆ ತುಂಬ ಚೆನ್ನಾಗಿರುವಂತಹ ಉತ್ತಮವಾಗಿರುವಂತಹ ಸಂದೇಶ ನಿಮಗೆ ಯೂನಿವರ್ಸಿಂದ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಸ್ವೀಕರಿಸಿದ್ದೇನೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ. ಹಾಗೆಯೇ ನಿಮ್ಮ ಹಣದ ವಿಷಯದಲ್ಲಿ ಒಂದಷ್ಟು ಏಳಿಗೆನ ಪಡಿಬೇಕು ಅಂತ ಹೇಳಿದರೆ ಇವತ್ತೇ ಮಿಸ್ ಮಾಡ್ದೇ ಈಗಲೇ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಮನಿ ಬೌಲ್ ರಿಚುವಲಿಗೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.